ಮಾತನಾಡಿದರು. ಆದರೆ ಜೆಲೆನ್ಸ್ಕಿ ತಮ್ಮ ಹಠವನ್ನು ಬಿಡಲಿಲ್ಲ. ಅವ್ರ ಉದ್ದೇಶ ಏನಿತ್ತು, ನಿಜವಾಗಿಯೂ ಇಂಥ ಒಂದು ಮಾತುಕತೆಗಳು ತೆರೆ ಮರೆಯಲ್ಲಿ ಹಿಡಿಯುವಂಥವು. ಓಪನ್ ಆಗಿ ಅದನ್ನು ಜಗತ್ತು ತೋರಿಸುವಂಗೆ ಇಡೀ ವಿಶ್ವದ ಮಾಧ್ಯಮದೊಳಗೆ ಮಾಡಿಬಿಟ್ಟಿದ್ರು. ಟ್ರಂಪ್ ತಮ್ಮ ಓಲಾ ಒಂದು ನಿವಾಸದಲ್ಲೇ, ಅಂದ್ರೆ ಇಡೀ ಏನೇನು ಒಂದು ಅಕ್ಷರಸಹಿತ ಏನಾಗಿದೆ, ಇದು ತಪ್ಪ್ಯಾರು ಒಪ್ಪ್ಯಾರು ಯಾರದೇನು ಅನ್ನೋದು ಜಗಕ್ಕೆ ಗೊತ್ತಾಗಲಿ, ಜೆಲೆನ್ಸ್ಕಿ ತಪ್ಪದ ಜಗತ್ತು ತಿಳ್ಕೊಳ್ಳಿ, ಅವ್ರು ಸಪೋರ್ಟ್ ಮಾಡೋದು ಬಂದ್ ಮಾಡಲಿ ಅನ್ನೋಂಥ ದೃಷ್ಟಿಕೋನದಲ್ಲಿ ಇರ್ಬೋದು. ಅದನ್ನು ಮಾಡಿದರು. ಆದರೆ ಅದರಿಂದಾಗಿ ಏನಾಯ್ತಪ್ಪ ಅಂತಂದ್ರೆ ಯುರೋಪಿಯನ್ ಯೂನಿಯನ್ ಇದ್ದು ಜೆಲೆನ್ಸ್ಕಿ ಅವ್ರಿಗೆ ಬೆನ್ನಿತ್ತು ಅನ್ನೋದು ಇಲ್ಲಿ ಕಂಡು ಬರುವಂಥ ವಿಷಯ. ಹೀಗಾಗಿ ಒಂದು ಕಡೆ ಅಮೇರಿಕಾ, ರಷ್ಯಾ ಜೊತೆ ಆದರೆ, ಇನ್ನೊಂದು ಕಡೆ ಈ ಒಂದು ಯುರೋಪಿಯನ್ ಯೂನಿಯನ್ ಇದಕ್ಕೂ ತನ್ನದೇ ಅಂತ ಒಂದು ವ್ಯಕ್ತಿತ್ವದ ನ್ಯಾಟೋ ಸಂಘಟನೆದಲ್ಲೇ ಹೋರಾಟಗಾರರಲ್ಲೇ ಒಳ್ಳೆ ಹೋರಾಟ ದೇಶಗಳಿದ್ದಾವೆ. ಯುರೋಪಿಯನ್ ಕಂಟ್ರಿಗಳು ರಿಚ್ ದೇಶಗಳಾಗಿದ್ದಾವೆ. ಅವ್ರು ಇನ್ನೊಂದು ಗುಂಪನ್ನು ಮಾಡಿಕೊಳ್ಳುವ ಎಲ್ಲ ತಯಾರಿ ನಡೆಸಿದ್ದಾರೆ. ಜೊತೆಗೆ ಜೆಲೆನ್ಸ್ಕಿ ಅಂತವ್ರನ್ನ ಇನ್ನುಳಿದವ್ರನ್ನ ಚೈನಾನ ಸಹಿತ ತಗೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಇಲ್ಲಿ ಭಾಳ ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ, ಆಲ್ರೆಡಿ ನಮ್ಮ ಟ್ರಂಪ್ ಅವರು ಬ್ರಿಕ್ಸ್ ಈಸ್ ಡೆಡ್ ಅಂತ ಹೇಳ್ಬಿಟ್ಟಿದ್ದಾರೆ. ಬ್ರಿಕ್ಸ್ ಅಂದರೆ ಹೊಂದಾಣಿಕೆ ಮಾಡಿದ್ದಾವೆ. ಈ ಉದಾಹರಣೆಗೆ ಇಂಡಿಯಾ, ಚೈನಾ, ಮುಂದೆ ಇದು ಬ್ರೆಜಿಲ್, ಸೌತ್ ಆಫ್ರಿಕಾ ಮತ್ತು ರಷ್ಯಾ ಇವ್ರು ಕುಡ್ಕೊಂಡು ಮಾಡುವಂಥ ಒಂದು ಮಾಡ್ಕೊಂಡಂಥ ಒಂದು ಅಗ್ರಿಮೆಂಟು ಅದು ದೊಡ್ಡದಾಗಿ ಬೆಳೀತಾ ಇತ್ತು. ಇತ್ತೀಚೆಗೆ ಅರಬ್ ದೇಶಗಳು ಸಹ ಅದರ ಮೆಂಬರ್ ಆಗಿದ್ದವು. ಅದು ಅವ್ರದ್ದೇ ಆದಂಥ ಹಣ ಅಥವಾ ನಾಣ್ಯವನ್ನು ನಾವು ಉಪಯೋಗ ಮಾಡ್ಕೊಳ್ಳೋಂಥ ಹಂತಕ್ಕೆ ಬಂದಿದ್ದಿತ್ತು. ಅದನ್ನು ದೊಡ್ಡದು ಬೆಳೆಸ್ಬೇಕಂತ ನಮ್ಮ ಮೋದಿಯವರು ಸಾಕಷ್ಟು ಪ್ರಯತ್ನ ಮಾಡಿದರು. ಈಗ ಅದನ್ನು ಟಾರ್ಗೆಟ್ ಮಾಡಿ ಅದು ಸತ್ತು ಹೋಗಿದ್ದೀನಿ ಇಲ್ಲ ಅನ್ನೋ ಮಾತನ್ನು ಟ್ರಂಪ್ ಅವ್ರು ಹೇಳಿ ಇನ್ನೊಂದು ಸಂಘಟನೆ ಆಗಕೂಡದು, ಆಗಬಾರ್ದು, ಏನಿದ್ರು ನಮ್ಮ ವ್ಯಾಪಾರ ಇಡೀ ವಿಶ್ವ ವ್ಯಾಪಾರದಲ್ಲಿ ಅನ್ನುವಂಥ ಒಂದು ದೃಷ್ಟಿಕೋನ ಏನೋ ಮಾಡ್ಕೊಂಡಿದ್ದಾರೆ. ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಮೋದಿ ಅವ್ರ ಒಂದು ದೊಡ್ಡ ಸಂಕಟ. ಬ್ರಿಕ್ಸ್ ಉಳಿಸ್ಕೋಬೇಕು, ಅದನ್ನು ಅಳಿಸ್ಬೇಕು, ಅಮೆರಿಕದವ್ರ ಜೊತೆ ಹೋಗಬೇಕು, ರಷ್ಯಾ ಜೊತೆ ಹೋಗಬೇಕು, ಎಲ್ಲ ಒಂದಾಗಿದ್ದಾವೆ. ಇನ್ನು ಯುರೋಪಿಯನ್ ಯೂನಿಯನ್ ಜೊತೆಗೆ ಏನು ಮಾಡಬೇಕು ಅನ್ನೋಂಥ ಒಂದು ದೊಡ್ಡ ಸಮಸ್ಯೆ ಅದು. ನೋಡೋಣ ಮೋದಿ ಅವ್ರು ಯಾವ ರೀತಿ ಡಿಸಿಷನ್ ತೊಗೊಳ್ತಾರೆ ಅಂತ ಹೇಳ್ತಾ, ಇದು ಇವತ್ತಿನ ಜಗತ್ತಿನ ಈ ಒಂದು ಏನಪ್ಪ ಅಂದ್ರೆ ವರ್ತಮಾನ ತಮಗೆ ಮಾತಾಡಿದ್ದೀನಿ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬರ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಸತ್ಯ ಕೈಗರಡಿ ವಂದನೆಗಳು.